ಆ್ಯಕ್ಚುಲಿ ಜನಸೇವಾ ರತ್ನ ರಾಜ್ಯ ಪ್ರಶಸ್ತಿ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಎಲ್ಲ ನಮ್ಮ ಆಡಿಯನ್ಸ್ ಭಾಳ ಆಶ್ಚರ್ಯಕರವಾಗಿ ಬಂದಿದ್ದರು. ಎಲ್ಲರೂ ಕೂಡ ಭಾಳ ಸಂತೋಷವಾಗಿ ಈ ಕಾರ್ಯಕ್ರಮವನ್ನು ಆನಂದಿಸಿದ್ದಾರೆ. ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಎಲ್ಲರ ಸಹಕಾರ ಭಾಳ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ಎಲ್ಲರ ಏನು ಜನಸೇವೆ ಯಾರ್ಯಾರು ಮಾಡಿದ್ದಾರೆ, ಎಲ್ಲ ರಂಗದಲ್ಲೂ ಜನಸೇವೆ ಮಾಡಿರ್ತಕ್ಕಂಥವ್ರೆಲ್ಲರನ್ನು ಗುರುತಿಸಿ ಅವರನ್ನು ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿದ್ದೇವೆ. ಎಲ್ಲರೂ ಕೂಡ ಭಾಳ ಸಂತೋಷದಿಂದ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಇನ್ನೂ ಅವರಿಗೆ ಒಂದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಜನಸೇವೆ ಮಾಡಲಿಕ್ಕೆ ಒಂದು ದೊಡ್ಡ ಅವಕಾಶವನ್ನು ಮತ್ತು ಬೆಂತಟ್ಟ ಕೆಲಸವನ್ನು ನಾವು ಇವತ್ತು ಮಾಡಿದ್ದೀವಿ. ಹಾಗಾಗಿ ಬಹಳ ಅಚ್ಚುಕಟ್ಟಾದಂಥ ಒಂದು ಕಾರ್ಯಕ್ರಮ ನಾವು ಇವತ್ತು ಮಾಡೋ ದೃಷ್ಟಿಯಿಂದ ನಮಗೂ ಕೂಡ ತುಂಬ ಸಂತೋಷ ಆಗಿದೆ. ಹಾಗೆ ಕೂಡ ನಮ್ಮನ್ನು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ತುಂಬ ನಮಗೆ ಬೆಂತಟ್ಟಿದ್ದಾರೆ. ಸೊ ಎಲ್ಲರಿಗೂ ಕೂಡ ನಾನು ನಮಸ್ಕಾರವನ್ನು ಹೇಳ್ತಾ, ಸೊ ಅತಿಥಿಗಳು ನಮ್ಮ ಸಿದ್ಧಾರೂಢ ಮಹಾಸ್ವಾಮೀಜಿಗಳು, ಸಿದ್ಧಾರೂಢ ಭಾರತಿ ಸ್ವಾಮೀಜಿಗಳು ಬಂದಿದ್ದರು. ಹಾಗೆ ರಂಗರಾಜ್ ಅಂತೇಳಿ ಅವರು ಬಹಳ ವಾಗ್ಮಿಗಳು, ಕವಿಗಳು, ಹಾಗೆ ಅವರು ಯೋಗ ಮಾಸ್ಟರ್ಗಳು. ಹಾಗೆ ಸಿ.ಡಿ. ಕಿರಣ್ ಅಂತೇಳಿ ಅವರ ರಾಜ್ಯಾಧ್ಯಕ್ಷರು, ವಿಶ್ವ ಮಾನವ ಹಕ್ಕುಗಳ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರು ಅವರು. ಜೊತೆಗೆ APS ಕಾಲೇಜು ಸಮೂಹಗಳ ಅಧ್ಯಕ್ಷರು ಅವರು ಡಾಕ್ಟರ್ ವಿಷ್ಣು ಭಾರತ್ ಅಂತೇಳಿ ಅವರು ಕೂಡ ಈಗ ಆಗಮಿಸಿದ್ರು. ಜೊತೆಗೆ ನಮ್ಮ ಕಾರ್ಯಕ್ರಮದ ಏನು ವಿಶೇಷ ಅಂತ ಹೇಳಿದ್ರೆ 3 ವರ್ಷಕ್ಕೆ ತೆಂಗಿನಕಾಯಿ ಬಿಡ್ತಕ್ಕಂಥ ಒಂದು ತೆಂಗಿನ ಸಸಿಗಳನ್ನು ಉಚಿತವಾಗಿ ಎಲ್ಲ ಸನ್ಮಾನಿತರಿಗೆ ಮತ್ತು ಅತಿಥಿಗಳಿಗೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಸೊ ಇದೊಂದು ಭಾಳ ಅದ್ಭುತವಾದಂಥ ಕೆಲಸ. ಏಕೆಂದರೆ ಇವತ್ತಿನ ದಿನಮಾನಗಳಲ್ಲಿ ಎಳ್ನೀರಿನ ರೇಟ್ ನೋಡ್ತಾ ಇದ್ರೆ ಬಹುಶಃ 70 ರೂಪಾಯಿ ಆಗಿದೆ. ಮುಂದಿನ ದಿನಗಳಲ್ಲಿ ಅದು 100 ರೂಪಾಯಿ ಬಹುಶಃ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳು ಆ ರೀತಿ ಆಗಬಾರ್ದು. ಸೊ ಈ ಎಲ್ಲರೂ ಕೂಡ ತೆಂಗಿನ ಸಸಿಗಳು ನೆಡಬೇಕು. ಆ ತೆಂಗಿನ ಸಸಿಗಳಿಂದ ಜನಗಳಿಗೆ ಅನುಕೂಲ ಆಗಬೇಕನ್ನೋ ಒಂದು ಉದ್ದೇಶದಿಂದ ನಮ್ಮ ಸ್ನೇಹಿತರಾದಂಥ ಜಗದೀಶ್ ಅಂತೇಳಿ ಅವರು ಸುಮಾರು 50 ಸಸಿಗಳನ್ನು ನಮಗೆ ಉಚಿತವಾಗಿ ಕೊಟ್ಟರು. ಸೊ ಹಾಗಾಗಿ ಎಲ್ಲ ಕಡೆ ಅವರು ತೆಂಗಿನ ಗಿಡ ನೆಡಬೇಕಂತಕ್ಕಂಥ ಅವ್ರ ಆಶಯ. ಹಾಗಾಗಿ ಅವರು 1 ಕೋಟಿ ತೆಂಗಿನ ಸಸಿಗಳನ್ನು ನೆಡಬೇಕಂತಕ್ಕಂಥ ಆಸೆಯನ್ನು ಅವರು ಹೊಂದಿದ್ದಾರೆ. ಸೊ ಅವರಿಗೆ ಶುಭವಾಗಲಿ ದಿನಗಳಲ್ಲಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶಕ್ತಿ ದೇವರು ಕೊಡಲಿ ಅಂತೇಳಿ ನಾನು ಭಾವಿಸ್ತಾ ನಾನು ನನ್ನ ಮತ್ತೆ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ನಮ್ಮ ಟೀಮು ಬಹಳ ಅಚ್ಚುಕಟ್ಟಾಗಿ ನನ್ನ ಬೆನ್ನೆಲುಬಾಗಿ ನನಗೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.